ನನ್ನ ಮುಅ್ಮಿನ್ಗಳೇ, ನಮ್ಮ ಈಮಾನನ್ನು ವರ್ಧನೆ ಮಾಡಲು ಮಹಾತ್ಮರುಗಳು ಹೇಳಿಕೊಟ್ಟಂತಹ ಮತ್ತೊಂದು ವಿಚಾರವಿದೆ. ಅದು ಯಾವುದು ಗೊತ್ತೇ? ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು ಹೇಳುವಂತಹ ಕೆಲವೊಂದು ದಿಕ್ರುಗಳು. ಆ ದಿಕ್ರುಗಳು ಒಬ್ಬಾತ ಹೇಳುವಾಗ ಆತನನ್ನು ಅಲ್ಲಾಹನು ವದ್ದಾಕಿರೀನ್ ಅಲ್ಲಾಹ ಕಸೀರಂ ವದ್ದಾಕಿರಾತ್, ಅಲ್ಲಾಹನನ್ನು ದಿನನಿತ್ಯ ಅತ್ಯಧಿಕವಾಗಿ ಸ್ಮರಿಸುವವರು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖಾಂತರ ಕುರ್ಆನಿನ ಮೂಲಕ ಅಲ್ಲಾಹನು ಕಳಿಸಿಕೊಡುತ್ತಾ ಇದ್ದಾನೆ. ಯಾರು ಅಲ್ಲಾಹನನ್ನು ಅತ್ಯಧಿಕ ಸ್ಮರಿಸುವವನು, ವದ್ದಾಕಿರೀನ್ ಅಲ್ಲಾಹ ಕಸೀರಂ ವದ್ದಾಕಿರಾತ್, ಇಮಾಮ್ ನವವಿ ರದಿಯಲ್ಲಾಹು ಅನ್ಹು ಅವರು ಹೇಳಿದರು. ಅದು ಯಾರು ಗೊತ್ತೇ? ಸುಬಹಿ ನಮಾಜಿನ ನಂತರವಿರುವಂತಹ ತಸ್ಬೀಹಿಗಳು ಹೇಳುವವನು, ಅಲ್ಹಮ್ದುಲಿಲ್ಲಾಹ್ ಹೇಳುವವನು, ಅಲ್ಲಾಹು ಅಕ್ಬರ್ ಹೇಳುವವನು, ಲಾ ಇಲಾಹ ಇಲ್ಲಲ್ಲಾಹ್ ಹೇಳುವವನು. ಅದೇ ರೀತಿ ಸುಬಹಿ ನಮಾಜಿನ ಸಲಾಂ ಕಳೆದ ಕೂಡಲೇ ಹೇಳಲಿಕ್ಕಿರುವ ಸುನ್ನತ್ತಾದ ದಿಕ್ರಿದೆ. ಅದೇ ನಮ್ಮ ಕೈಕಾಲುಗಳನ್ನು ಅಲುಗಾಡಿಸದೆ ಸಲಾಂ ಹೇಳುವಾಗ ನಾವು ಯಾವ ರೀತಿ ಕೂತಿದ್ದೇವೆಯೋ ಆ ರೀತಿ ಕೂತುಕೊಂಡು ಹೇಳುವಂತಹ ದಿಕ್ರಿದೆ. ಅದು ಯಾವುದು ಗೊತ್ತೇ ಮುಮಿನ್ಗಳೇ? ಲಾ ಇಲಾಹ ಇಲ್ಲಲ್ಲಾಹ್ ವಹ್ದಹು ಲಾ ಶರೀಕ ಲಹ್ ಲಹುಲ್ ಮುಲ್ಕು ವ ಲಹುಲ್ ಹಮ್ದ್ ಯುಹೀ ವ ಯಮೀತು ವ ಹುವ ಅಲಾ ಕುಲ್ಲಿ ಶೈಇನ್ ಕದೀರ್. 10 ಬಾರಿ ನಮ್ಮ ಇಮಾಮರುಗಳು ಹೇಳುವಾಗ ನಾವು ಅದೇ ನಮ್ಮ ಕಣ್ಣುಗಳನ್ನು ಮೇಲೆ ಮಾಡಿ ಕೂತುಕೊಳ್ಳುವುದಲ್ಲ, ನಮ್ಮ ತುಟಿಗಳನ್ನು ಬಿಚ್ಚಿಡದೆ ಕೂತುಕೊಳ್ಳುವುದಲ್ಲ. 10 ಲಾ ಇಲಾಹ ಇಲ್ಲಲ್ಲಾಹ್ ವಹ್ದಹು ಲಾ ಶರೀಕ ಲಹ್ ದಿಕ್ರ್ ಹೇಳಬೇಕು. ಅದರ ನಂತರ 7 ಬಾರಿ ಅಲ್ಲಾಹುಮ್ಮ ಅಜಿರ್ನಿ ಮಿನನ್ನಾರ್ ಹೇಳಬೇಕು. ಆ ರೀತಿ ಒಬ್ಬಾತ ಹೇಳಿದ ಅಂತ ಕಂಡರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಆತನಿಗೆ ಆ ಸುಬಹಿನ ವೇಳೆ ಹೇಳಿದಂತಹ ಮುಅ್ಮಿನಾಗಿದ್ದರೆ, ಆತ ಸುಬಹಿ ಮಗ್ರಿಬಿನ ಎಡೆಯಲ್ಲಿ ಮರಣ ಹೊಂದಿದರೆ ಆತನಿಗೆ ನರಕವಿಲ್ಲ, ಆತನಿಗೆ ನರಕ ಹರಾಮ್. ಮಗ್ರಿಬಿನ ನಂತರವೂ ಕೂಡ ಇದೇ ರೀತಿ ಹೇಳಲಿಕ್ಕಿದೆ. ಮಗ್ರಿಬಿನ ಸುಬಹಿನ ಎಡೆಯಲ್ಲಿ ಒಬ್ಬಾತ ಮರಣ ಹೊಂದಿ ಹೋದರೆ, ತೀರಿ ಹೋದರೆ ಆತನಿಗೂ ನರಕ ಹರಾಮ್. ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವೆಲ್ಲವೂ ನಮ್ಮ ಈಮಾನನ್ನು ಸಂರಕ್ಷಣೆ ಮಾಡುವಂತಹ ಆಯುಧಗಳಾಗಿದೆ. ಈ ಆಯುಧಗಳು ನಮ್ಮಲ್ಲಿ ಯಾವತ್ತೂ ಕೂಡ ಬೇಕು. ಖಡ್ಗಗಳೆಲ್ಲ ಬೇಕಾಗಿರುವುದು, ಕೋಮು ವೈಷಮ್ಯಗಳೆಲ್ಲ ಬೇಕಾಗಿರುವುದು. ಮುಸಲ್ಮಾನರು ಅವರವರ ನಫ್ಸುಗಳನ್ನು ನೋಡಬೇಕಾದಂತಹ ಕಾಲ. ಆತನ ಶರೀರವನ್ನು ಒಳಿತಿನಡೆಗೆ ಕೊಂಡೊಯ್ಯಲು ಪ್ರಯತ್ನ ಮಾಡಬೇಕಾದಂತಹ ಕಾಲಗಳಿದು. ಖಡ್ಗ ಹಿಡಿಯಬೇಕಾದದ್ದಲ್ಲ ನಾವು. ಅದೇ ಮತ್ತೊಬ್ಬರನ್ನು ಮಾಯಿಮಾತುಗಳ ಮೂಲಕವೋ ಅದೇ ರೀತಿ ಕೈಗಳ ಮೂಲಕವೋ ನಿಂದಿಸುವಂತಹ ಆಕ್ರಮಿಸುವಂತಹ ವ್ಯಕ್ತಿಗಳು ನಾವಾಗಬಾರದು. ಮುಸಲ್ಮಾನರನ್ನು ಪರಿಶುದ್ಧವಾದ ಇಸ್ಲಾಂ ಪರಿಚಯಿಸಿಕೊಡುವಂಥದ್ದು. ಅಲ್ ಮುಸ್ಲಿಮು ಮನ್ ಸಲಿಮನ್ ನಾಸು ಮಿನ್ ಲಿಸಾನಿಹಿ ವ ಯದಿಹಿ. ಆತನ ಕೈಗಳಿಂದ ಆತನ ನಾಲಿಗೆಗಳಿಂದ ಯಾರು ಇಲ್ಲಿ ಮನುಷ್ಯರು ಸಂರಕ್ಷಣೆ ಹೊಂದುತ್ತಾರೆಯೋ ಆತನ ಕೈಗಳಿಂದ ಯಾರಿಗೂ ತೊಂದರೆ ಇಲ್ಲ, ಆತನ ನಾಲಿಗೆಯಿಂದ ಯಾರಿಗೂ ತೊಂದರೆ ಇಲ್ಲ. ಹಾಗಾದರೆ ಆತ ಪರ್ಫೆಕ್ಟ್ ಮುಸ್ಲಿಂ ಎಂದು ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನನ್ನ ಮುಅ್ಮಿನ್ಗಳೇ, ಈಮಾನ್ ವರ್ಧನೆ ಮಾಡಲಿಕ್ಕಿರುವಂತಹ 3ನೇ ವಿಚಾರ ಪರಸ್ಪರ ಕಾಣುವಾಗ ಸಲಾಂ ಹೇಳುವಂಥದ್ದು. ಪ್ರವಾದಿ ವರ್ಯರು ಸ್ವಹಾಬತ್ತುಗಳನ್ನು ಮುಂದಿರಿಸಿಕೊಂಡು ಅಲ್ಲಿ ಹೇಳಿದಂತಹ ಮಾತುಗಳಿತ್ತು. ನನ್ನ ಸ್ವಹಾಬತ್ತುಗಳೇ, ಒಂದು ವಿಚಾರಣೆಗೆ ನಿಮಗೆ ನಾನು ಹೇಳಿಕೊಡಲೇ? ಏನು ಸ್ವಹಾಬತ್ ಅಂತ ಕೇಳಿದರು. ಓ ನನ್ನ ಸ್ವಹಾಬತ್ತುಗಳೇ, ಆ ವಿಚಾರ ನೀವು ನಿಮ್ಮೆಡೆಯಲ್ಲಿ ಅತ್ಯಧಿಕವಾಗಿ ನೀವು ಮಾಡಿದರೆ ನಿಮ್ಮೆಡೆಯಲ್ಲಿ ಪರಸ್ಪರ ಸ್ನೇಹಗಳು ವೃದ್ಧಿಸುತ್ತದೆ, ನಿಮ್ಮೆಡೆಯಲ್ಲಿ ಪರಸ್ಪರ ಪ್ರೀತಿಗಳು ಬೆಳೆಯುತ್ತದೆ, ನಿಮ್ಮೆಡೆಯಲ್ಲಿ ಪರಸ್ಪರ ಸಾಮರಸ್ಯಗಳು ಬೆಳೆಯುತ್ತದೆ. ಸ್ವಹಾಬತ್ತುಗಳು ಆಶ್ಚರ್ಯಚಕಿತರಾಗಿ ಕೇಳಿದರು, ಯಾ ರಸೂಲಲ್ಲಾಹ್, ಅದು ಯಾವುದು ಪ್ರವಾದಿ ವರ್ಯರೇ? ಅದು ಯಾವುದು ಪ್ರವಾದಿ ವರ್ಯರೇ? ಪ್ರವಾದಿ ವರ್ಯರು ಹೇಳಿದಂತಹ ಮಾತು, ಅಫ್ಶು ಸಲಾಮ ಬೈನಕುಂ, ನಿಮ್ಮೆಡೆಯಲ್ಲಿ ಸಲಾಮಗಳನ್ನು ವ್ಯಾಪಿಸಿರಿ, ನಿಮ್ಮೆಡೆಯಲ್ಲಿ ಅಸ್ಸಲಾಮು ಅಲೈಕುಂ ಎಂದು ಹೇಳುವುದು ವರ್ಧಿಸಲಿ. ಪರಸ್ಪರ ಮುಸಲ್ಮಾನರು ಕಾಣುವಾಗ ಹೇಳುವಂತಹ ಸಲಾಮ್ ಇದೆಯಲ್ಲ, ಆ ಸಲಾಮುಗಳು ನಮ್ಮೆಡೆಯಲ್ಲಿ ಪ್ರೀತಿಯನ್ನು ಬೆಳೆಸುತ್ತದೆ, ನಮ್ಮೆಡೆಯಲ್ಲಿ ಸ್ನೇಹವನ್ನು ವರ್ಧಿಸುತ್ತದೆ. ಅದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ
ಅಲೈಹಿ ವಸಲ್ಲಮರು ಹೇಳಿದಂತಹ ಮಾತು ನನ್ನ ಕಿಸೆಯಿಂದ ಹೇಳುವಂತಹ ಮಾತುಗಳಲ್ಲ, ಇಲ್ಲಿ ಕೂತಿರುವಂತಹ ಉಸ್ತಾದರು ಹೇಳಿದಂತಹ ಮಾತಲ್ಲ. ಜೀವನದಲ್ಲಿ ಒಂದು ಬಾರಿಯೂ ಕೂಡ ಸುಳ್ಳನ್ನು ನುಡಿಯದ ಅವತ್ತಿನ ಮುಶ್ರಿಕರು, ಅವತ್ತಿನ ಶತ್ರುಗಳು ಕೂಡ ಸತ್ಯಸಂಧನೆಂದು ನಂಬಿಗಸ್ತನೆಂದು ಕರೆದಿದ್ದ ಅಲ್ ಅಮೀನ್ ಸಾದಿಕುಲ್ ಮಸ್ತೂಕ್ ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಮಾತು, ಸಲಾಮುಗಳನ್ನು ವರ್ಧಿಸಿರಿ, ನಿಮ್ಮ ಊರಲ್ಲಿ ಐಕ್ಯತೆಗಳು ಬೆಳೆಯುತ್ತದೆ, ನಿಮ್ಮ ಊರಲ್ಲಿ ಸಾಮರಸ್ಯತೆಗಳು ಬೆಳೆಯುತ್ತದೆ, ನಿಮ್ಮ ಊರಲ್ಲಿ ಪ್ರೀತಿಗಳು ಬೆಳೆಯುತ್ತದೆ. ನನ್ನ ಮುಅ್ಮಿನ್ಗಳೇ, ಈಮಾನ್ ವರ್ಧನೆಯಾಗಲಿಕ್ಕಿರುವಂತಹ ಆಯುಧವಾಗಿದೆ ಸಲಾಂ. ಮತ್ತೊಂದು ವಿಚಾರ, ಕುರ್ಆನ್ ಓದುವುದಾಗಿದೆ. ಓ ನನ್ನ ಯುವಕರೇ, ನಮ್ಮ ದಿನ ಆರೋಗ್ಯದಿಂದ ಕೂಡಿದಂತಹ ದಿನಗಳಾಗಿದೆ. ನಮ್ಮ ಇವತ್ತಿನ ದಿನಗಳಿದೆಯಲ್ಲ, ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ನಮ್ಮ ಶರೀರದಲ್ಲಿಲ್ಲ, ನಮ್ಮ ದೇಹದಲ್ಲಿಲ್ಲ. ಅಲ್ಲಾಹನು ಸುಂದರವಾದ ಕೈಕಾಲುಗಳನ್ನು ನಮಗೆ ಕೊಟ್ಟಿದ್ದಾನೆ, ಅಲ್ಲಾಹನು ಸುಂದರವಾದ ಮುಖಗಳನ್ನು ಕೊಟ್ಟಿದ್ದಾನೆ, ಅಲ್ಲಾಹನು ಸುಂದರವಾದ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ನಮ್ಮ ಯುವಕರಿಗೆ ಯಾರಿಗೂ ಕೂಡ ಅನಾರೋಗ್ಯಗಳಿಲ್ಲ, ನಮ್ಮ ಕೈಕಾಲುಗಳಿಗೆ ಯಾವುದೇ ರೀತಿಯ ಶಕ್ತಿಗಳಿಲ್ಲ. ಇದು ಆರೋಗ್ಯದ ಸಮಯಗಳಾಗಿದೆ. ಈ ಆರೋಗ್ಯದ ಸಮಯಗಳಿದೆಯಲ್ಲ, ನನ್ನ ಪ್ರೀತಿಯ ಫಕೀರ್ನಗಟ್ಟೆಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಯುವಕರೇ, ಅದೇ ರೀತಿ ಇತರ ಯುವಕರೇ, ನಿಮ್ಮೊಂದಿಗೆ ನಾನು ಹೇಳುತ್ತಾ ಇದ್ದೇನೆ, ಅಲ್ಲಾಹನು ಕಣ್ಣು ಕೊಟ್ಟದ್ದು ಫಿಲ್ಮ್ ನೋಡಲಿಕ್ಕಲ್ಲ, ಅಲ್ಲಾಹನು ಕಾಲು ಕೊಟ್ಟದ್ದು ಟಾಕೀಸ್ಗಳಿಗೆ ಹೋಗಲಿಕ್ಕಲ್ಲ, ಅಲ್ಲಾಹನು ಕೈಕಾಲುಗಳು ಕೊಟ್ಟದ್ದು ಕೇವಲ ಕೆಲಸ ಮಾಡಲಿಕ್ಕಲ್ಲ, ಆತನಿಗೆ ಸುಜೂದು ಮಾಡಲಿಕ್ಕಾಗಿದೆ, ಆತನಿಗೆ ಸುಜೂದು ಮಾಡಲಿಕ್ಕಾಗಿದೆ. ನಮಗೆ ಕೊಟ್ಟಂತಹ ಕೈಕಾಲುಗಳು, ನಮಗೆ ಕೊಟ್ಟಂತಹ ಮುಖಗಳು. ಓ ನನ್ನ ಮುಅ್ಮಿನ್ಗಳೇ, ನನ್ನ ಯುವಕರೇ, ಓ ನನ್ನ ಯುವತಿಯರೇ, ನಮ್ಮ ಈಮಾನ್ ಈ ಜಗತ್ತಿನ ಕ್ಷಣಿಕ ಸುಖಗಳಿಗೆ ಬೇಕಾಗಿ ಹರಾಜಿಡಬೇಕಾದ ಸೊತ್ತಲ್ಲ. ಈ ಜಗತ್ತಿನ 600 ಕೋಟಿ ಜನರಲ್ಲಿ 200 ಕೋಟಿ ಮುಸಲ್ಮಾನರಿಗೆ ಅಲ್ಲಾಹನು ಈಮಾನ್ ಎಂಬ ಅಮೂಲ್ಯ ಸಂಪತ್ತನ್ನು ಕೊಡುವಾಗ, ಆ 200 ಕೋಟಿ ಮಂದಿಯಲ್ಲಿ ನಾವು ಕೂಡ ಇದ್ದೇವೆ ಎಂಬಂತಹ ಭಾವನೆಗಳು, ವಿಶ್ವಾಸಗಳು ನಮಗೂ ಕೂಡ ಬೇಕು. ಯಾಕೆ ಗೊತ್ತೇ? ನಮ್ಮ ಈಮಾನುಗಳು ಕಬಳಿಸಲ್ಪಡುತ್ತಾ ಇದೆ. ಹೆಣ್ಣಿನ ಮುಂದೆ ನಮ್ಮ ಈಮಾನುಗಳು ಹರಾಜು ಮಾಡಲ್ಪಡುತ್ತಾ ಇದೆ. ಅದೇ ವಂಚನೆಗಳ ಮೂಲಕ ನಮ್ಮ ಈಮಾನುಗಳು ಕದಿಯಲ್ಪಡುತ್ತಾ ಇದೆ. ಅದೇ ನಮ್ಮ ಈಮಾನುಗಳು ಯಾರೋ ಇಲ್ಲಿ ದೋಚಿ ಹೋಗಲಿಕ್ಕಿರುವಂತಹ ಪ್ರಯತ್ನಗಳು ಮಾಡುತ್ತಿದ್ದಾರೆ. ಆದ್ದರಿಂದ ನನ್ನ ಯುವಕರೊಂದಿಗೆ ಹೇಳುತ್ತಿದ್ದೇನೆ, ನನ್ನ ಯುವತಿಯರೊಂದಿಗೆ ಹೇಳುತ್ತಿದ್ದೇನೆ, ನಮ್ಮ ಜೀವನದ ಒಂದೇ ಒಂದು ದಿನ, ಒಂದು ಪೇಜ್ ಕುರ್ಆನ್ ಓದದಿರುವಂತಹ ದಿನಗಳಾಗಬಾರದು. ಒಂದು ದಿನ ಒಂದು ಪೇಜ್ ಆದರೂ ಕುರ್ಆನ್ ಓದಲಿಕ್ಕಿರುವಂತಹ ಮನಸ್ಸು ಮಾಡಿದರೆ, ಮಹಾತ್ಮರುಗಳು ಹೇಳಿದರು, ಮನುಷ್ಯನ ಎಲ್ಲ ಭಾಗಗಳಿಗೆ ಮಾಲಿನ್ಯಗಳು ತಗಲುವ ಹಾಗೆ ನಮ್ಮ ವಸ್ತ್ರಗಳಿಗೆ ಮಾಲಿನ್ಯಗಳಂಟುತ್ತಿದೆ, ನಮ್ಮ ಶರೀರಗಳಿಗೆ ಮಾಲಿನ್ಯಗಳಂಟುತ್ತಿದೆ, ಅದೇ ರೀತಿ ನಮ್ಮ ಹೃದಯಕ್ಕೂ ಮಾಲಿನ್ಯಗಳಂಟುತ್ತಿದೆ. ಈ ಹೃದಯದಲ್ಲಿಲ್ಲವೇ ಅಹಂಕಾರಗಳು, ಈ ಹೃದಯದಲ್ಲಿಲ್ಲವೇ ಗರ್ವಗಳು, ಈ ಹೃದಯದಲ್ಲಿಲ್ಲವೇ ಜಂಬಗಳು, ಈ ಹೃದಯದಲ್ಲಿಲ್ಲವೇ ಮತ್ತೊಬ್ಬರ ಬಗ್ಗೆ ಇರುವಂತಹ ಅಸೂಯೆಗಳು. ಈ ಅಸೂಯೆಗಳು, ಅಹಂಕಾರಗಳು, ಜಂಬಗಳು, ಗರ್ವಗಳು ನಮ್ಮ ಹೃದಯದಿಂದ ಕಿತ್ತಿಸೆಯಲ್ಪಡಬೇಕಾದರೆ ಮುಅ್ಮಿನ್ಗಳೇ, ಕುರ್ಆನನ್ನು ಲಾಜಿಮ್ ಮಾಡಿರಿ, ಕುರ್ಆನನ್ನು ದಿನನಿತ್ಯ ಒಂದು ಪೇಜ್ ಆದರೂ ಓದಿರಿ. ಆ ಮೂಲಕ ನಮ್ಮ ಮನಸ್ಸುಗಳಿದೆಯಲ್ಲ, ನಮ್ಮ ಈಮಾನ್ ಇದೆಯಲ್ಲ, ಅದನ್ನು ಸಂಪದ್ಭರಿತವನ್ನಾಗಿ ಮಾಡಲು ಪ್ರಯತ್ನಿಸಿರಿ. ಅಲ್ಲಾಹನು ತೌಫೀಕ್ ನೀಡಲಿ. ನನ್ನ ಮುಅ್ಮಿನ್ಗಳೇ, 5ನೇ ವಿಚಾರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನಮ್ಮ ಈಮಾನ್ ಸಂರಕ್ಷಣೆಯಾಗಬೇಕಾದರೆ ಪ್ರತಿಯೊಬ್ಬನಿಗೂ ಆತನ ಈಮಾನಿನ ಬಗ್ಗೆ ಭಯ ಬೇಕು. ನಮ್ಮ ಈಮಾನಿನ ಬಗ್ಗೆ ಭಯ ನಮಗೆ ಬೇಕು. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಲ್ ಮುಅ್ಮಿನು ಬೈನಲ್ ಖೌಫಿ ವರ್ ರಜಾ. ನಾನು ಮುಸಲ್ಮಾನನಾದೆ, ನಾನು ಮುಅ್ಮಿನಾದೆ ಅಂತ ಹೇಳಿ ಜಂಬ ಕೊಚ್ಚುವುದಲ್ಲ. ನನ್ನ ಈಮಾನ್ ನಾನು ಮರಣ ಹೊಂದುವ ವೇಳೆ ಕೆಲವೊಮ್ಮೆ ಗೇಟ್ ಪಾಸ್ ಆಗಲಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಹೆದರಿಕೆ ನನಗೆ ಬೇಕು. ಅದರೊಂದಿಗೆ ಅಲ್ಲಾಹನು ನನ್ನ ಈಮಾನನ್ನು ಸಂರಕ್ಷಣೆ ಮಾಡಬಹುದು ಎಂಬಂತಹ ಆಗ್ರಹಗಳು ಕೂಡ ನಮ್ಮ ಮನಸ್ಸಲ್ಲಿ ಬೇಕು. ಅಲ್ ಮುಅ್ಮಿನು ಬೈನಲ್ ಖೌಫಿ ವರ್ ರಜಾ. ಆದ್ದರಿಂದಲೇ ನೀವು ನೋಡಿರಿ, ಈ ಜಗತ್ತಿನಲ್ಲಿ ಈಮಾನ್ ಇರುವಂತಹ ವ್ಯಕ್ತಿಗಳ ಪೈಕಿ
ಪ್ರವಾದಿವರ್ಯರ ಅನುಯಾಯಿಗಳ ಪೈಕಿ ಅತ್ಯಂತ ದೊಡ್ಡ ಈಮಾನ್ ಇರುವ ವ್ಯಕ್ತಿ ಯಾರು? ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು. ಅಬೂಬಕರ್ ಸಿದ್ದೀಕ್ ಹೇಳಿದರು, ನಾನು ಮರದಲ್ಲಿ ಕೂತಿರುವಂತಹ ಹಕ್ಕಿಯಾಗಿದ್ದರೆ, ನಾನು ಮರದಲ್ಲಿ ಕೂತಿರುವಂತಹ ಎಲೆಯಾಗಿದ್ದರೆ ಎಷ್ಟೊಂದು ಭಾಗ್ಯವಾಗುತ್ತಿತ್ತು, ನನಗೆ ನರಕದಿಂದ ರಕ್ಷೆ ಪಡೆಯಬಹುದಿತ್ತಲ್ಲವೇ? ಯಾರು ಹೇಳಿದಂತಹ ಮಾತಿದು? ಅಬೂಬಕರ್ ಸಿದ್ದೀಕ್, ಇಸ್ಲಾಂ ಕಂಡಂತಹ ಅತ್ಯಂತ ದೊಡ್ಡ ವಿನಮ್ರತೆಯ ನಾಯಕ. ಅಬೂಬಕರ್ ಸಿದ್ದೀಕರನ್ನು ಕಂಡಂತಹ ಉಮರ್ ಇಬ್ನ್ ಅಲ್ ಖತ್ತಾಬ್ ಹೇಳಿದಂತಹ ಮಾತಿತ್ತು, ಮುಅ್ಮಿನ್ಗಳೇ, ಅವರ ಈಮಾನಿನ ಒಂದಂಶ ಕೂಡ ನಮಗಿಲ್ಲ. ಉಮರ್ ಇಬ್ನ್ ಅಲ್ ಖತ್ತಾಬ್ ಹೇಳಿದಂತಹ ಮಾತೇನು ಗೊತ್ತೇ? ಅಬೂಬಕರ್ ಸಿದ್ದೀಕರ ಎದೆಯಲ್ಲಿರುವಂತಹ ಕೂದಲಿದೆಯಲ್ಲ, ಆ ಕೂದಲು ನಾನಾಗಿದ್ದರೆ ಅಬೂಬಕರ್ ಸಿದ್ದೀಕ್ ಸ್ವರ್ಗಕ್ಕೆ ಹೋಗುವಾಗ ಕೂದಲಾಗಿರುವ ನನಗೂ ಕೂಡ ಸ್ವರ್ಗಕ್ಕೆ ಅವರೊಂದಿಗೆ ಹೋಗಬಹುದಿತ್ತು. ನರಕವನ್ನು ಭಯಪಟ್ಟವರವರು, ನರಕವನ್ನು ಭಯಪಟ್ಟವರು ಅವರು ಯಾರು? ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು. ನನ್ನ ಮುಅ್ಮಿನ್ಗಳೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಹಾಬತ್ಗಳ ಪೈಕಿ ಅತ್ಯಂತ ಪ್ರಮುಖ ಸ್ವಹಾಬಿ ಹನ್ಜಲಾ ರದಿಯಲ್ಲಾಹು ಅನ್ಹು ರವರು ಹೆದರಿ ಬಿಟ್ಟರು. ನಾನು ಮರಣ ಹೊಂದುವ ವೇಳೆ ಮುನಾಫಿಕಾಗಿ ಮರಣ ಹೊಂದಬಹುದೇ? ಕಪಟಿಯಾಗಿ ನಾನು ಮರಣ ಹೊಂದಬಹುದೇ? ನನ್ನ ಈಮಾನ್ನಲ್ಲಿ ಕಲಬೆರಕೆ ಬಂದು ಬಿಡಬಹುದೇ ಎಂದು ಹೆದರಿ ಗೋಗರದು ಹತ್ತಂತಹ ಮಹಾನ್ ಸಯ್ಯಿದುನಾ ಹನ್ಜಲಾ ರದಿಯಲ್ಲಾಹು ಅನ್ಹು ಇಬ್ನ್ ಅಬಿ ಮುಲೈಕಾ ರದಿಯಲ್ಲಾಹು ಅನ್ಹು ರವರು ಹೇಳಿದರು, ನಾನು 100ಕ್ಕೂ ಮಿಕ್ಕ ಸ್ವಹಾಬತ್ತುಗಳನ್ನು ಜೀವಿತಾವಧಿಯಲ್ಲಿ ಕಂಡಿದ್ದೇನೆ. ಪ್ರವಾದಿವರ್ಯರ ಶಿಷ್ಯಂದಿರಾದ ಸ್ವಹಾಬತ್ತುಗಳನ್ನು ಕಂಡಿದ್ದೇನೆ. 100ಕ್ಕೂ ಮಿಕ್ಕ ಸ್ವಹಾಬತ್ತುಗಳನ್ನು ಕಂಡಿದ್ದೇನೆ. ಯಾವ ರೀತಿ ಕಂಡಿದ್ದೇನೆ ಗೊತ್ತೇ? ಆ ಸ್ವಹಾಬತ್ತುಗಳ ಪೈಕಿ 100 ಸ್ವಹಾಬತ್ತುಗಳು ಅವರು ಯಾವತ್ತೂ ಕೂಡ ಅವರ ಈಮಾನನ್ನು ಹೆದರಿ ಅಳುತ್ತಾ ಇದ್ದರು. ಮುಅ್ಮಿನ್ಗಳೇ, ನಮಗೆ ಈಮಾನ್ ಸಿಕ್ಕಿತೆಂದು ಏನೂ ಕೂಡ ಮಾಡಬಹುದೆಂದರ್ಥವಲ್ಲ. ನಮ್ಮ ಈಮಾನ್ನ ಬಗ್ಗೆ ಎದುರಬೇಕು. ಇಮಾಮನ ಶಾಫಿഈ ರದಿಯಲ್ಲಾಹು ಅನ್ಹು, ರಜಬ್ ತಿಂಗಳಲ್ಲವೇ ಇದು, ರಜಬ್ 29, ಇಮಾಮನ ಶಾಫಿഈ ರದಿಯಲ್ಲಾಹು ಅನ್ಹು ರವರ ಸ್ಮರಣೆಯನ್ನು ಮಾಡುವಂತಹ ತಿಂಗಳು. ಆ ಇಮಾಮನ ಶಾಫಿഈ ರದಿಯಲ್ಲಾಹು ಅನ್ಹು ರವರು ಹೇಳಿದಂತಹ ಮಾತೇನು ಗೊತ್ತೇ? ಅದೇ ಮರಣ ಹೊಂದುವ ವೇಳೆ ತನ್ನ ಶಿಷ್ಯಂದಿರೊಂದಿಗೆ ಹೇಳಿದಂತಹ ಮಾತು, ಸಫರಿ ತವೀಲ್ ಝಾದಿ ಕಲೀಲ್. ನನ್ನ ಯಾತ್ರೆ ದೀರ್ಘವಿದೆ, ನನ್ನ ಯಾತ್ರೆ ದೀರ್ಘವಿದೆ, ಆದರೆ ಕೈಯಲ್ಲಿರುವಂತಹ ಆಹಾರಗಳಿದೆಯಲ್ಲ ಕಲೀಲ್, ಅದು ಕಮ್ಮಿಯಾಗಿ ಬಿಟ್ಟಿದೆ. ನನ್ನ ಕೈಯಲ್ಲಿರುವಂತಹ ಆಹಾರಗಳು, ಲಗೇಜುಗಳು ಕಮ್ಮಿಯಾಗಿ ಬಿಟ್ಟಿದೆ. ಪರಲೋಕದಲ್ಲಿ ಯಾವುದೇ ಬಂಡವಾಳಗಳಿಲ್ಲದೆ, ನನ್ನ ಕೈಯಲ್ಲಿ ಸರಂಜಾಮುಗಳಿಲ್ಲದೆ, ಲಗೇಜುಗಳಿಲ್ಲದೆ ಅಲ್ಲಾಹನೆಡೆಗೆ ನಾನು ಯಾವ ರೀತಿ ಯಾತ್ರೆ ಮಾಡಬಲ್ಲೆನು ಎಂದು ಗೋಗರದು ಅತ್ತಂತಹ ಇಮಾಮನ ಶಾಫಿഈ. ಯಾರು ಗೊತ್ತೇ? ಇಮಾಮ್ ಶಾಫಿঈ ರಮಲಾನ್ ಅಲ್ಲದ ದಿನಗಳಲ್ಲಿ 1 ಖತಮ್ ಮಾಡುತ್ತಾ ಇದ್ದವರು. ರಮಲಾನ್ ಬಂದರೆ ದಿನಕ್ಕೆ 2 ಖತಮ್ ಪೂರ್ತಿ ಮಾಡುತ್ತಿದ್ದವರು. ಅವರಲ್ಲಿ ನಾವೆಲ್ಲಿ ಮುಅ್ಮಿನ್ಗಳೇ? ಜೀವಿತಾವಧಿಯ ಎಲ್ಲಾ ಪುರುಷಾಯುಷ್ಯಗಳನ್ನು ಇಲ್ಮಿಗೆ ಬೇಕಾಗಿ, ಇಬಾದತ್ತಿಗೆ ಬೇಕಾಗಿ ಮೀಸಲಿಟ್ಟಂತಹ ಮಹಾತ್ಮರಲ್ಲಿ ನಾವೆಲ್ಲಿ ಮುಅ್ಮಿನ್ಗಳೇ? ಈ ವೇದಿಕೆಗಳು ನಮ್ಮ ಈಮಾನ್ ವರ್ಧನೆಗಿರುವಂತಹ ವೇದಿಕೆಗಳಾಗಬೇಕು. ಕೇವಲ ಮನರಂಜನೆಗಳಿರುವಂತಹ ವೇದಿಕೆಯಾಗಿ ಸ್ವೀಕರಿಸಬಾರದು. ಕೇವಲ ಸೌಂದರ್ಯಕ್ಕೆ ಬೇಕಾಗಿರುವಂತಹ ವೇದಿಕೆಗಳಾಗಿ ಸ್ವೀಕರಿಸಬಾರದು. ಮುಅ್ಮಿನ್ಗಳೇ, ನನ್ನ ಮಾತನ್ನು ನಾನು ದೀರ್ಘಗೊಳಿಸ್ತಾ ಇಲ್ಲ. ಯೂಸುಫ್ ರದಿಯಲ್ಲಾಹು ಅನ್ಹು ರವರು ಹೇಳುತ್ತಾರೆ, ಸುಫಿಯಾನು ಸೌರಿ ರದಿಯಲ್ಲಾಹು ಅನ್ಹು ರವರ ಬಳಿ ನಾನು ಹೋದೆ. ಸುಫಿಯಾನು ಸೌರಿ ಜಗತ್ತು ಕಂಡ ದೊಡ್ಡ ಮಹಾತ್ಮ. ಆ ಸುಫಿಯಾನು ಸೌರಿಯೊಂದಿಗೆ ನಾನು ಹೋದಾಗ ಅವರಲ್ಲಿ ಗೋಗರದಳುತ್ತಿದ್ದಾರೆ. ನಾನು ಕೇಳಿದೆ, ಯಾಕೆ ಈ ರೀತಿ ಆಳು? ಅಲ್ಲಿಂದ ಉತ್ತರ ಬಂತು, ನನಗೆ ಮುನಾಫಿಕಾಗಿ ನಾನು ಮರಣ ಹೊಂದುವೆನೋ ಎಂಬ ಭಯ. ಯಾರು ಇದು ಹೇಳುವಂತಹ ಮಾತು? 80 ಬಾರಿ ಮರಣ ಹೊಂದುವ ವೇಳೆ ಇಬ್ಲೀಸ್ ಬಂದು ಕುತಂತ್ರ ಮಾಡುವಾಗ ಸುಫಿಯಾನು ಸೌರಿ ಇಬ್ಲೀಸನ್ನು ಆ ಇಬ್ಲೀಸನಿಗೆ ಒದೆ ಕೊಟ್ಟು ಆತನನ್ನು ಓಡಿಸಿದಂತಹ ಮಹಾನ್ ಸುಫಿಯಾನು ಸೌರಿ.
ರದಿಯಲ್ಲಾಹು ಅನ್ಹು ಮುಅ್ಮಿನ್ಗಳೇ, ನಮ್ಮ ಪ್ರತಿಯೊಬ್ಬರ ಮರಣದ ವೇಳೆಯಲ್ಲೂ ನಮ್ಮೊಂದಿಗೆ ತಂದೆ ತಾಯಿಯರ ವೇಷದಲ್ಲಿ, ನಮ್ಮ ಗುರುವರಿಯರ ವೇಷದಲ್ಲಿ ಇಬ್ಲೀಸ್ ನಮ್ಮ ಮುಂದೆ ಹಾಜರಾಗಿ ಬಿಡುತ್ತಾನೆ. ನಮ್ಮ ಈಮಾನನ್ನು ಕದಿಯಲಿಕ್ಕಿರುವಂತಹ ಪ್ರಯತ್ನ ಮಾಡುತ್ತಾನೆ ಎಂದು ಎಲ್ಲ ಉಲಮಾಗಳು ವಿವರಿಸಿಕೊಟ್ಟಿದ್ದಾರೆ. ಆದ್ದರಿಂದಲೇ ಇಮಾಮ್ ಅಬೂ ಹನೀಫಾ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಮರಣದ ವೇಳೆ ಹಲವು ಮುಅ್ಮಿನ್ಗಳ ಈಮಾನ್ ಅದು ಕೆಟ್ಟು ಹೋಗುತ್ತದೆ. ಅಲ್ಲಾಹನು ಕಾಪಾಡಲಿ. ಈ ಮಜ್ಲಿಸ್ಗಳ ಬರಕತ್ತಿನಿಂದ ನಮ್ಮ ಈಮಾನನ್ನು ಅಲ್ಲಾಹನು ಸಂರಕ್ಷಿಸಲಿ. ಪ್ರವಾದಿ ವರ್ಯರ ಸಾನ್ನಿಧ್ಯ ನಮ್ಮ ಮರಣದ ವೇಳೆ ಅಲ್ಲಾಹನು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.